ಭಾರತರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನು ರಾಯಚೂರಿನಲ್ಲಿ ಅತ್ಯಂತ ಭಕ್ತಿಪೂರ್ವಕ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ, ಮಹಾನಗರ ಪಾಲಿಕೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪೂಜೆ ಸಲ್ಲಿಸಿ ವಿವಿಧ ಗಣ್ಯರು ಮಾಲಾರ್ಪಣೆ ಮಾಡಿದರು. ಬಳಿಕ ಭವ್ಯ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಮೆರವಣಿಗೆಯು ಅಂಬೇಡ್ಕರ್ ವೃತ್ತದಿಂದ ರಂಗಮಂದಿರದವರೆಗೆ ಸಾಗಿದ್ದು, ವಿವಿಧ ಕಲಾ ತಂಡಗಳು ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಜನರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗೌರವ ನಮನ ಸಲ್ಲಿಸಿದರು. ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್ ಅವರ ಹುಟ್ಟುಹಬ್ಬ ಮೇ 8 ಹಿನ್ನೆಲೆ ಮೇ 7ರಂದು ಅವರ ಅಭಿಮಾನಿ ಬಳಗದಿಂದ ರಾಯಚೂರಿನಿಂದ ಮಂತ್ರಾಲಯವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಭಿಮಾನಿಗಳ ಬಳಗದ ರಾಮು ನಾಯಕ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇ 7ರಂದು ಮುಂಜಾನೆ 5 ಗಂಟೆಗೆ ರಾಯಚೂರಿನಿಂದ ಪಾದಯಾತ್ರೆ ಆರಂಭವಾಗಲಿದೆ. ಅದೇ ದಿನ ಸಂಜೆ ಮಂತ್ರಾಲಯಕ್ಕೆ ತಲುಪುವ ಅಭಿಮಾನಿಗಳು ಡಾಕ್ಟರ್ ಶಿವರಾಜ್ ಪಟೇಲ್ ಅವರ ಹೆಸರಿನಲ್ಲಿ ವಿಶೇಷ ಪೂಜೆ ಹಾಗೂ ಕಾರ್ಯಕ್ರಮಗಳನ್ನು ನೆರವೇರಿಸಲಿದ್ದಾರೆ ಎಂದು ಹೇಳಿದರು. ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಿರಂತರವಾಗಿ 3 ಅವಧಿಗಳಲ್ಲಿ ಗೆಲುವು ಸಾಧಿಸಿರುವ ಡಾಕ್ಟರ್ ಶಿವರಾಜ್ ಪಟೇಲ್ ಅವರ ಆಯುರಾರೋಗ್ಯ, ಸಮೃದ್ಧಿ ಹಾಗೂ ಭವಿಷ್ಯದಲ್ಲಿ ಅವರು ಇನ್ನಷ್ಟು ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಲಿ ಎಂಬ ಆಶಯದೊಂದಿಗೆ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ ಎಂದು ತಿಳಿಸಿದರು. ದಿನಾಂಕ 8/5/2026ರಂದು 56 ಡಾಕ್ಟರ್ ಶಿವರಾಜ್ ಪಾಟೀಲ್ ನಗರ ಶಾಸಕರು ರಾಯಚೂರು ಇವರ 56ನೇ ಹುಟ್ಟುಹಬ್ಬದ ಅಂಗವಾಗಿ ನಗರ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ತ ಅಭಿಮಾನಿಗಳ ಬಳಗದಿಂದ ದಿನಾಂಕ 7/5/2026ರಂದು ರಾಯಚೂರಿನಿಂದ ಮಂತ್ರಾಲಯದವರೆಗೆ ಪಾದಯಾತ್ರೆ ಮುಖಾಂತರ ನಾವು ಮಂತ್ರಾಲಯಕ್ಕೆ ತಲುಪಿ ಅಲ್ಲಿ ಸಾಬರ ಹೆಸರಿನಲ್ಲಿ ಒಂದು ವಿಶೇಷವಾದ ಪೂಜೆಗಳನ್ನು ಮಾಡಿ ಅವತ್ತಿನ ದಿವಸ 1ನೇ ತಾರೀಕು ವಿಶೇಷ ಪೂಜೆ ಸಲ್ಲಿಸಿ ನಾವು ಅವತ್ತಿನ ದಿವಸ ತಿರುಗಿ ಹೋಗಂತೇಳಿ ನಾವು ಡಿಸೈಡ್ ಮಾಡಿದ್ವಿ. ಹೀಗಾಗಿ ನಾವು 27ನೇ ತಾರೀಕು ನಾವು ಬೆಳಗ್ಗೆ ಮುಂಜಾನೆ 5 ಅಥವಾ 6 ಗಂಟೆಗೆ ಇಲ್ಲಿಂದ ನಾವು ಹೊರಟು ಸಾಯಂಕಾಲವರೆಗೆ ಇಲ್ಲಿ ನಾವು ಪಾದಯಾತ್ರೆ ಮುಖಾಂತರ ನಾವು ತಲುಪಿ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ವಿಶೇಷ ಪೂಜೆ ಇದೆ ಅನ್ನೋದು ಆಯ್ತು ಬಂತು. ಹೀಗಾಗಿ 4 ಗಂಟೆಗೆ ಪೂಜೆ ಮಾಡಿದ ನಂತರ ನಾವು ನಮ್ಮ ನಗರಕ್ಕೆ ವಾಪಸ್ ಬರ್ತೀವಿ. ಈಗ ನಾವು ಪಟ್ಟಣದಲ್ಲಿ ತಿಳಿಸೋ ಇಷ್ಟೇ ಸರ್, ನಾವು ಅಂದಾಜು 300 ಜನ ಹೋಗೋದು ಡಿಸೈಡ್ ಮಾಡಿದ್ವಿ ಸರ್. ಹೆಚ್ಚಿನ ರೀತಿಯಲ್ಲಿ ಬಂದರೂ ನಾವು ಯಾವುದೇ ಒಂದು ಟ್ರಾಫಿಕ್ಗೆ ಅಡ್ಡ ಆಗಲಿದ್ದೇನೆ ಒಂದು ಕಾನೂನು ಸುವ್ಯವಸ್ಥೆಯಲ್ಲಿ ನಾವು ಹೋಗ್ಬೇಕಂತೇಳಿ ನಾವು ಉದ್ದೇಶ ಏನು ಅಂತ ಏನಾದರೂ ಒಂದು ಸಂದೇಶ ನಮ್ಮ ನಗರದಲ್ಲಿ ನೀಡಿರ್ತಕ್ಕಂಥ ಸೇವೆಯನ್ನು ನಾವು ಮೆಚ್ಚಿರೋದು. ಈಗಿನ ಮುಂದಿನ ದಿನಗಳಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಉದ್ದೇಶ ಅವ್ರಿಗೆ ದೇವರಲ್ಲಿ ಪ್ರಾರ್ಥನೆ ಇಷ್ಟೇ, ಅವ್ರಿಗೊಂದು ಆರೋಗ್ಯ ಆಯುಷ್ಯ ಅಂತೇಳಿ ನಾವು ಅವ್ರ ಉದ್ದೇಶ ಆರೋಗ್ಯ ಮಂತ್ರಿ ಸ್ಥಾನ ಸಿಗಲಿ ಅಂತ ಬರ್ಬೇಕು. ಬಿಜೆಪಿ ಅಂದ್ರೆ ಎಲೆಕ್ಷನ್ ಆಗ್ಬೇಕಲ್ಲ, ನಿಲ್ತಾರೋ ಟಿಕೆಟ್ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ಲಾಸ್ಟ್ ಟಿಕೆಟ್ ನಿರಂತರವಾಗಿ ಗೆದ್ರೆ ನಿರಂತರವಾಗಿ ಸಿಗುತ್ತೋ ಅನ್ನೋದು ವಿಚಾರ ಇದೆ ಸರ್. ಅದೇ ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಬಿಸಿಲು
ಒಂದು 2-3 ಗಾಡಿ ರಿಸರ್ವ್ ಇಟ್ಟು ರಿಲೇಷನ್ ರೆಡಿ ಮಾಡ್ತೀವಿ ಸರ್. ಎಲ್ಲ ಮನೆದೇವರು ಅವ್ರ ಮನೆದೇವರು ಶಕ್ತಿನ ಸುಧೋಪಲ್ಲ ಆ ಕಡೆ ಅಭಿಮಾನದಿಂದ ಸರ್, ಈಗ ಅಭಿಮಾನದಿಂದ ನಾವು ಆಗಿದ್ದು ಸರ್. ರಾಯಚೂರು ನಗರದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮವನ್ನು ಜಿಲ್ಲಾ ಆಡಳಿತದ ವತಿಯಿಂದ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಸಮಾನತೆ ವಿರುದ್ಧ ಗಂಭೀರ ಚಿಂತನೆ ವ್ಯಕ್ತವಾಗಿದೆ. ರಾಯಚೂರಿನ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ, ಮಹಾನಗರ ಪಾಲಿಕೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕುಪ್ಪಳ್ಳಿ ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕ ಹಾಗೂ ಹಿರಿಯ ವಿದ್ವಾಂಸ ಡಾಕ್ಟರ್ ಬಿ.ಎಂ. ಪುಟ್ಟಯ್ಯ ವಿಶೇಷ ಉಪನ್ಯಾಸ ನೀಡಿದರು. ಪ್ರಸ್ತುತ ದೇಶದಲ್ಲಿ ಜಾತಿ ಆಧಾರಿತ ಶೋಷಣೆ ಇನ್ನೂ ಮುಂದುವರೆದಿದೆ. ಕೆಳ ಜಾತಿಗಳು ಮತ್ತು ಶೋಷಿತ ವರ್ಗಗಳ ಮೇಲೆ ನಡೆಯುತ್ತಿರುವ ಅನ್ಯಾಯ ನಿಲ್ಲಬೇಕು. ಶೋಷಿಸುವವರ ಮನಸ್ಥಿತಿ ಬದಲಾದಾಗ ಮಾತ್ರ ಆರ್ಥಿಕ ಹಾಗೂ ಸಾಮಾಜಿಕ ಅಸಮಾನತೆ ನಿವಾರಣೆಯಾಗುತ್ತದೆ. ಬಾಬಾ ಸಾಹೇಬರ ತತ್ವಗಳಿಗೆ ವಿರುದ್ಧವಾಗಿ ನಡೆಯುವವರ ಆತ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು. ಡಾಕ್ಟರ್ ಪುಟ್ಟಯ್ಯ ಅವರು ತಮ್ಮ ಭಾಷಣದಲ್ಲಿ ಸಂವಿಧಾನದ ಮಹತ್ವವನ್ನು ಒತ್ತಿ ಹೇಳಿ ದೇಶದಲ್ಲಿ ಸಾಮಾಜಿಕ ನ್ಯಾಯ ಸ್ಥಾಪನೆಗೆ ಅಂಬೇಡ್ಕರ್ ಅವರ ಚಿಂತನೆಗಳು ಅತ್ಯಂತ ಪ್ರಸಕ್ತಿಯಾಗಿದೆ ಎಂದು ತಿಳಿಸಿದರು. 1000 ವರ್ಷಗಳ ಹಿಂದೆ ಹೋಗಬೇಕು ಮತ್ತು ಅವರ ಮುಂದಾದ ಸಮಸ್ಯೆಯನ್ನು ತಗೊಂಡು ತತ್ಕಾಲೀನ ಸಂದರ್ಭಕ್ಕೆ ಮಾತ್ರ ಮೀಸಲು ಆಗಲಿಲ್ಲ. ಕಳೆದ ಕಾಲದಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯರು ಆ ಹೋರಾಟಕ್ಕೆ ಸ್ವಾತಂತ್ರ್ಯ ಹೋರಾಟ ಎಂದು ಹೆಸರಿಟ್ಟಿರುವ ಸ್ವಾತಂತ್ರ್ಯ ಹೋರಾಟ ಅಂತ ಕರೀತಾ ಇದ್ವಿ. ಯಾಕೆ ಕರಿತಾ ಇದೀವಿ ಅಂತಂದ್ರೆ, ಯಾಕೆ ನಂಬಿದ್ವಿ ಅಂದ್ರೆ ಪಠ್ಯ ಪುಸ್ತಕಗಳಲ್ಲಿ ಮತ್ತಿತರ ಪುಸ್ತಕಗಳಲ್ಲಿ ನಮಗೆ ನಂಬಿಸಿದರೆ ಕೇಸ್ ಹಾಕೊಡಿ. ಒಳಗತ್ತಿ ಗಾಡಿ ಕಳಿಸ್ಬಿಡು, ಹೋಗಿ ಒಳಗತ್ತಿ ಸ್ಟೇಷನ್ ಕಳಿಸ್ಬಿಡು, ಹೋಗಿ ಒಳಗತ್ತಿ ಮಾಡಕತ್ತಾರ. ಯಾವುದು 90 ವರ್ಷದಿಂದ ಭೂಮಿ ಮಾಡಿದಾರ ನಾವು. ಇವರೆಲ್ಲ ಜೋಲ್ ಮಾಡಕತ್ತಾರ. ಇಲ್ಲಿ ಊರಾಗ ರೈತರು, ಪೊಲೀಸರು
ಎಲ್ಲರೂ ಜಲ್ದಿ ಮಾಡಕತ್ತಾರ. ಏನ್ ಮಾಡಕತ್ತಾರ? ನಮ್ದು ಇಲ್ಲಿ ಜಮೀನು ಐತೆ, ನಮ್ಮ ಜಮೀನಲ್ಲಿ ಜಲ್ದಿ ಮಾಡಕತ್ತಾರ. ನಾವು 90 ವರ್ಷ ಇದ್ದವ್ರು. ಇವತ್ತೇನಾಯ್ತು? ಇವತ್ತು ಗಲಾಟೆ ಮಾಡಕತ್ತಾರ. ಪೊಲೀಸರು ಬಂದು ಬಂದೋಬಸ್ತ್ ನಮ್ದು ಬರ್ತಾ ಅಂತೇಳಿ ಅವರು ಇದು ಮಾಡ್ಯಾರ. ಮಂಗಳೂರು ಸಾಧುರು ಅಂತ ಅವ್ರು ಬಂದು ಕಂಪ್ಲೇಂಟ್ ಕೊಟ್ರಲ್ಲ. ಸರ್ವೆ ಮಾಡಕತ್ತಾರ? ಸರ್ವ್ ಮಾಡಕ್ ಬಾಡ ಅಂತ ನಾವು ಅಂದೀವಿ ಅಷ್ಟೇ. ಭೂಮಿ? ನಮ್ದು ಭೂಮಿ ಸರ್. ಎಷ್ಟು ಎಕರೆ? ನಮ್ದು 4 ಎಕರೆ ಐತೆ. 4 ಎಕರೆ 1 ಎಕರೆ ಹೋಗಿರೋದು ಗೌರ್ಮೆಂಟ್ ಸರ್ವೆ ಐತೆ. ಅದ್ರಾಗ ಸರ್ವ್ ಮಾಡ್ತಾರೆ. ನಾವು ಮಾಡ್ಕೊಡಿ ಅಂತ ನಾವು ಅಂದೀವಿ ಸರ್ ಅಷ್ಟೇ. ಎಷ್ಟು ಜನರ ಅಲ್ಲಿ? ನಮ್ದು ಎಷ್ಟು ಜನರ ಅಲ್ಲಿ? ಅಲ್ಲಿ 4 ಎಕರೆ. ಎಷ್ಟು ಜನರ? ಎಷ್ಟು ಕುಟುಂಬ? 1 ಎಕರೆ. ನಾವು 4 ಕುಟುಂಬ ಅಣ್ತಮ್ಮರು. ನಿನ್ನ ಹೆಸರೇನು? ನನ್ನ ಹೆಸರು ಹನುಮಂತ, ಅಂಜಾರ ಹನುಮಂತ. ಅಂಜಾರ ಹನುಮಂತ ನನ್ನ ಹೆಸರು. ವಿಕೇಂದ್ರೀಕರಣದ 3 ಹಂತಗಳ ಆಡಳಿತ ವ್ಯವಸ್ಥೆಯಾದ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯಿತಿ ಹೊರತುಪಡಿಸಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ಪಕ್ಷ ಆಧಾರಿತವಾಗಿ ನಡೆಸುತ್ತಿರುವುದು ಸ್ವಯಂ ಆಡಳಿತ ವ್ಯವಸ್ಥೆಗೆ ವಿರುದ್ಧವಾಗಿದೆ ಎಂದು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯ ರಾಜ್ಯ ಕಾರ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ಗ್ರಾಮ ಪಂಚಾಯಿತಿ ಮಾದರಿಯಲ್ಲಿ ಪಕ್ಷರಹಿತವಾಗಿ ನಡೆಸುವಂತೆ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ಪತ್ರ ಬರೆಯಲಾಗುವುದು ಎಂದು ತಿಳಿಸಿದರು. ಈ ಸಂಬಂಧ 1 ವಾರದ ಗಡುವು ನೀಡಲಾಗಿದ್ದು, ಆ ಅವಧಿಯಲ್ಲಿ ಸರ್ಕಾರ ಮತ್ತು ಆಯೋಗದಿಂದ ಸೂಕ್ತ ಪ್ರಕ್ರಿಯೆ ದೊರೆಯದಿದ್ದರೆ ಗುಲ್ಬರ್ಗಾ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸುವ ಮೂಲಕ ಈ ಚುನಾವಣಾ ವ್ಯವಸ್ಥೆಯನ್ನು ಪ್ರಶ್ನಿಸಲಾಗುವುದು ಎಂದು ಎಚ್ಚರಿಸಿದರು. ಭಾರತ ಸಂವಿಧಾನದ ಅನುಚ್ಛೇದ 40 ಅನ್ವಯ ಗ್ರಾಮ ಪಂಚಾಯಿತಿಗಳನ್ನು ಸ್ವಯಂ ಆಡಳಿತ ಘಟಕಗಳಾಗಿ ಸಂಘಟಿಸಲು ಕ್ರಮ ಕೈಗೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಪಂಚಾಯಿತಿ ವ್ಯವಸ್ಥೆಯ ಮೂಲ ಉದ್ದೇಶವನ್ನು ಪಂಚಾಯಿತಿ ಚುನಾವಣೆಗಳನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ ಕಟ್ ಆಗಿ ಮ್ಯಾಂಡೇಟ್ ಆರ್ಟಿಕಲ್ 42 ಕೊಟ್ಟಿದೆ. ಸೊ ಅದರಡಿಯಲ್ಲಿ ನಮ್ಮ ಆಯಾ ಸ್ಟೇಟ್ಗಳು ಪಂಚಾಯತ್ ರಾಜ್ ಆ್ಯಕ್ಟ್ಗಳನ್ನ ಮಾಡಿದೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1993ರಲ್ಲಿ ಪಂಚಾಯತ್ ರಾಜ್ ಆ್ಯಕ್ಟನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿತ್ತು. ಸೊ ಇಲ್ಲಿ ಜಾರಿಗೆ ತರುವಾಗ ಏನಾಗ್ತದೆ ಅಂತಂದರೆ ಅದನ್ನು 3 ಹಂತದ ವ್ಯವಸ್ಥೆ ಅಂತ ಹೇಳ್ತಾರೆ. 3 ಟೈರ್ ಸಿಸ್ಟಮ್ ಅಂತ ಹೇಳ್ತಾರೆ. 3 ಟೈರ್ ಸಿಸ್ಟಮ್ ಅಡಿಯಲ್ಲಿ ಗ್ರಾಮ ಪಂಚಾಯತ್ ಇಸ್ ದ ಫೌಂಡೇಶನಲ್ ಪಂಚಾಯತ್ ಫಾರ್ ಪಂಚಾಯತ್ ರಾಜ್ ಆ್ಯಕ್ಟ್. ಸೊ ಇಲ್ಲಿ ಸೆಕ್ಷನ್ 7ನಲ್ಲಿ ನೋಡಿದ್ರೆ ಗ್ರಾಮ ಪಂಚಾಯತ್ನಲ್ಲಿ ಕಂಡಕ್ಟ್ ಆಫ್ ಎಲೆಕ್ಷನ್ಸ್, ಮೋಡ್ ಆಫ್ ಎಲೆಕ್ಷನ್ಸ್ ಯಾವ ರೀತಿ ಆಗ್ತಾವೆ ಅಂತಂದರೆ ನಾನ್ ಪಾರ್ಟಿ ಬೇಸಸ್ ಮತ್ತು ಮುಂಚೆ ಬ್ಯಾಲೆಟ್ ಪೇಪರ್ ಇತ್ತು. ಈಗ 2004-06 ಮೇಲೆ EVM ಇಂಟ್ರೊಡ್ಯೂಸ್ ಆದಮೇಲೆ EVM ಮಷಿನ್ಸ್ನು ಯೂಸ್ ಮಾಡ್ತಾರೆ. ಸೊ ಬೇರೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಸ್ ಮಾಡುವಾಗ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನು ಮಾಡ್ತದೆ ಅಂತಂದರೆ ಪಾರ್ಟಿ ಬೇಸಸ್ ಮೇಲೆ ಮಾಡ್ತದೆ. ಸೊ ಆದರೆ ಇದರಲ್ಲಿ ಆ್ಯಕ್ಟ್ ನೋಡಿದಾಗ ನಾವು ಅಂತಂದರೆ ಕಂಪಲ್ಸರಿಯಲ್ಲಿ ಪಾರ್ಟಿ ಬೇಸಸ್ನಲ್ಲಿ ಮಾಡ್ಬೇಕಂತೇನಿಲ್ಲ. ಆದರೆ ಇಲ್ಲಿ ಒಂದು ಪ್ರೊವಿಷನ್ ಬರ್ತಿದ್ದಾರೆ 7+2ನಲ್ಲಿ ನಾನ್ ಪಾರ್ಟಿ ಬೇಸಿಸ್ ಅಂತೇಳಿ ಗ್ರಾಮ ಪಂಚಾಯತ್ ಬರೆದಿದ್ದಾರೆ. ಬೇರೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ಗೆ ಆ ರೀತಿ ಬರೆದಿಲ್ಲ. ಆದರೂ ಇವರು ಕ್ಲಿಯರ್ ಕಟ್ ಆಗಿ ಲೆಜಿಸ್ಲೇಷನ್ದು ಬಿಲ್ ತೊಗೊಂಡ್ಲಾರ್ದಂಗೆ ಇಷ್ಟಕ್ಕೆ ಪಾರ್ಟಿ ಬೇಸಿಸ್ ಮೇಲೆ ಮಾಡ್ಬೇಕಾ ಬೇಡ ಅಂತೇಳಿ ಕ್ಲಿಯರ್ ಕಟ್ ಆಗಿ ಇರ್ಲಾರ್ದಂಗೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ರಾಜ್ಯ ಸರ್ಕಾರ ಹೇಳ್ದಂಗೆ ಕೆಲಸ ಮಾಡ್ತಾ ಇದೆ. ಸೊ ಇದು ರಾಜ್ಯ ಸರ್ಕಾರ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಪಕ್ಷ ಆಧಾರದ ಮೇಲೆ ಚುನಾವಣೆ ಎದಕ್ಕೆ ಮಾಡ್ತದೆ ಅಂತಂದರೆ ಹಳ್ಳಿಯಲ್ಲಿ ತಮ್ಮ ಪಕ್ಷದ ಬುನಾದಿಯನ್ನು ಗಟ್ಟಿಪಡಿಸೋಕ್ಕೋಸ್ಕರ ಮಾಡ್ತಾರೆ. ಬೇರೆ ಅದು ಲೋಕಲ್ ಸೆಲ್ಫ್ ಯೂನಿಟ್ ಗೌರ್ಮೆಂಟ್ ಮಾಡ್ಬೇಕಂತಿಲ್ಲ. ಲೋಕಲ್ ಅಂತಂದರೆ ಸ್ಥಳೀಯರು ಅಲ್ಲಿ ಇದ್ದಂಥ ಸಮಸ್ಯೆಗಳನ್ನು ಬಗೆಹರಿಸೋಕೆ ಏನು ನಿರ್ಧಾರ ತಗೋತಾರಲ್ಲ ಗ್ರಾಮಸ್ಥರೆಲ್ಲ ಸೇರಿ ಅದೇ ಫೈನಲ್ ಆಗ್ತದೆ. ಏನು ಜನರಲ್ ವರ್ಡ್ ಏನೈತೆ ಗ್ರಾಮ ಸಭೆ ಹಳ್ಳಿಯ ವಿಧಾನಸಭೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ತಾಲೂಕು ಜಿಲ್ಲಾ ಪಂಚಾಯತ್ನಲ್ಲಿ ಆಗಬೇಕು. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಸ್ಥಳೀಯರಿಗೆ ಈ ಸಮಸ್ಯೆನ ಬಗೆಹರಿಸಬೇಕಂತಿರ್ತದ. ಆದರೆ ಪಾರ್ಟಿಯವ್ರು ಏನು ಮಾಡ್ತಾರೆ ಬೇಡ ಮಾಡಬೇಡ ಅಂತ ಹೇಳ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಇದು ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಆಗಕ್ಕೆ ಬರೋದಿಲ್ಲ. ಸೊ ಈ ಸುದ್ದಿಗೋಷ್ಠಿಯ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಏನು ಮಾಡ್ತೇವೆ ಅಂತಂದರೆ ಈ ಸೆಕ್ಷನ್ 130 ಮತ್ತು 169 ತಿದ್ದುಪಡಿ ತಂದು ನಾನ್ ಪೊಲಿಟಿಕಲ್ ಪಾರ್ಟಿ ಬೇಸಿಸ್ ಮೇಲೆ ಎಲೆಕ್ಷನ್ಸ್ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಯಾವ ರೀತಿ ಗ್ರಾಮ ಪಂಚಾಯತ್ ಮಾಡ್ತಿರಲ್ಲ ಅದೇ ರೀತಿ ಮಾಡಬೇಕು. ಅದೇ ರೀತಿಯಾಗಿ ನಾವು ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೂ ರೆಪ್ರೆಸೆಂಟೇಷನ್ ಫೈಲ್ ಮಾಡ್ತೀವಿ. ನೆಕ್ಸ್ಟ್ 17th ಕೇಸ್ ಇದೆ ಈ 56% ಅವತ್ತು ಹೋದಾಗ ನಾವು ಒಂದು ರೆಪ್ರೆಸೆಂಟೇಷನ್ ಫೈಲ್ ಮಾಡ್ತೀವಿ CPC ಸೆಕ್ಷನ್ 80 ಅಡಿಯಲ್ಲಿ 60 days ಬಿಫೋರ್ ಅವ್ರಿಗೆ ನೀವು ಈ ಥರ ಮಾಡ್ತಾ ಇರೋದು ಕರೆಕ್ಟ್ ಅಲ್ಲ ಅಂತ ಹೇಳ್ತೀವಿ. ಇನ್ ಕೇಸ್ 60 days ಒಳಗಡೆ ಅವರು ಸರಿಪಡಿಸಲಿಲ್ಲ ಅಂತಂದರೆ ಅಥವಾ ನಾವು ಕೊಟ್ಟಿದ್ದೇನು ಟೈಮ್ ಲಿಮಿಟೇಷನ್ ಕೊಡ್ತೀವಿ ಅದ್ರ ಪ್ರಕಾರ ಕೊಡಲಿಲ್ಲ ಅಂತಂದರೆ ನಾವು ಕಲಬುರಗಿ ಹೈಕೋರ್ಟ್ನಲ್ಲಿ ಈ ಏನು ಸೆಕ್ಷನ್ 130 ಮತ್ತು 169 ಏನು ವಾಲ್ಯೂಷನ್ ಆಗಿದೆ ಪಂಚಾಯತ್ ರಾಜ್ ಆ್ಯಕ್ಟ್ದು